ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಜಯಶ್ರೀ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಪಾವ್ ಭಾಜಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆಯಲ್ಲೇ ಅತಿ ಸುಲಭವಾಗಿ ಪಾವ್ ಭಾಜಿ ಮಾಡೋದು ಹೇಗೆ ಆ್ಯಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಒಂದಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ, ಲೈಕ್ ಪೊಟ್ಯಾಟೊ, ಕ್ಯಾರೆಟ್ ಮತ್ತು ಬೀನ್ಸು. ಸೊ ಇಷ್ಟೇ ಅಲ್ಲ, ಕಾಲಿಫ್ಲವರ್, ಬೀಟ್ರೂಟ್ ಅಥವಾ ಬೇರೆ ಯಾವ ತರಕಾರಿ ಆದರೂ ತೊಗೊಂಡು ನೀವು ಇದನ್ನು ಮಾಡ್ಬೋದು. ಇಲ್ಲಿ ಒಗ್ಗರಣೆಗೆ ನಾನು ಆನಿಯನ್ ಮತ್ತು ಸ್ವಲ್ಪ ಟರ್ಮರಿಕ್ ಮತ್ತು ಮೇನ್ ಬೇಕಾಗಿರುವುದು ಪಾವ್ ಭಾಜಿ ಮಸಾಲ. ಸೊ ಇದು ಆಲ್ಮೋಸ್ಟ್ ಎಲ್ಲ ಸ್ಟೋರಲ್ಲೂ ಸಿಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮತ್ತು 2 ಟೊಮೆಟೊನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ ಪುಡಿ, ತುಪ್ಪ ಮತ್ತು ಬನ್ಗಳು. ಇದು ಬನ್ನು ನಾನು ನಾರ್ಮಲ್ ಬನ್ಸ್ನೇ ತೊಗೊಂಡೆ, ಬಿಕಾಸ್ ನನಗೆ ಪಾವ್ ಬನ್ ಸಿಗಲಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡೆ. ಸೊ ನೀವು ಕೂಡ ಪಾವ್ ಬನ್ ಸಿಗಲಿಲ್ಲ ಅಂದರೆ ಇದನ್ನೇ ಯೂಸ್ ಮಾಡ್ಬೋದು. ಟೇಸ್ಟ್ ಏನು ವೇರಿಯೇಷನ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ನಾನು ಏನೇನು ತೊಗೊಂಡಿದ್ದೆ ವೆಜಿಟೇಬಲ್ಸ್ನ ಎಲ್ಲನೂ ಕೂಡ ನೀರು ಹಾಕ್ಕೊಂಡು ಸ್ವಲ್ಪ ಕುಕ್ ಮಾಡ್ಕೊತಾ ಇದ್ದೀನಿ, ಒಂದು 2-3 ವಿಷಲ್ ಆಗೋಷ್ಟು. ಬಿಕಾಸ್ ತರಕಾರಿ ಸ್ವಲ್ಪ ನಮಗೆ ಬಟರ್ ಥರ ಬೆಂದಿರಬೇಕು, ಆಗಲೇ ನಮಗೆ ಸ್ಮ್ಯಾಶ್ ಮಾಡಿದಾಗ ತುಂಬ ಚೆನ್ನಾಗಿ ಬರೋದು. ಸೊ ಈಗ 3 ವಿಷಲ್ ಆದಮೇಲೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕುಕ್ ಆಗಿದೆ ಅಂತ. ಅದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗೋದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣಗೆ ಈರುಳ್ಳಿ, ಸೊ ಆ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಈರುಳ್ಳಿ ಎಷ್ಟು ಹಾಕ್ಕೊತೀರ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆಚ್ಚಿ ನಾನು ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿಲ್ಲ. ಸೊ ಇದು ಆಗಾಗ ಬಾಯಿಗೆ ಸಿಗ್ತಾಯಿದೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ನಾನು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫಸ್ಟು ಆನಿಯನ್ನು ಮತ್ತು ಟೊಮೆಟೊ ಆಯಿಲಲ್ಲೇ ತುಂಬ ಚೆನ್ನಾಗಿ ಅದು ಕುಕ್ ಆಗಬೇಕು. ಟೊಮೆಟೊ ಎಲ್ಲ ಮೆತ್ತೆ ಆಗೋ ತನಕ ನಾವು ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಇದು ಕುಕ್ ಆದಮೇಲೆ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಏನಕ್ಕೆ ನಾನು ಬೇಯಿಸ್ಕೊಂಡಿಲ್ಲ ಅಂತಂದರೆ ಅದು ಫ್ಲೇವರ್ ಮತ್ತು ಟೇಸ್ಟ್ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಎಲ್ಲ ನೀಟಾಗಿ ಫ್ರೈ ಮಾಡಾದಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಥವಾ 2.5 ಟೇಬಲ್ ಸ್ಪೂನ್ ಆಗೋಷ್ಟು ಪಾವ್ ಭಾಜಿ ಮಸಾಲ ಮತ್ತು ಸ್ವಲ್ಪ ಟರ್ಮರಿಕ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ, ಇಷ್ಟನ್ನು ಹಾಕ್ಕೊಂಡು ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದು ಆಯಿಲ್ ಬಿಡೋ ತನಕ ನಾನು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದು ಕುಕ್ ಆಗೋಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ನಾನು ಹಾಕ್ಕೊಂಡು ಫಸ್ಟು ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಎಷ್ಟು ಚೆನ್ನಾಗಿ ಕುಕ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ನೀರು ಹಾಕಾದ್ಮೇಲೆ ಮಸಾಲೆಗಳನ್ನ ಹಾಕ್ಬಿಡಿ, ಅದು ಫ್ಲೇವರ್ ಹೊಂಟೋಗ್ಬಿಡುತ್ತೆ. ಹಾಗಾಗಿ ನಾವು ಆಯಿಲ್ ಒಳಗಡೆನೇ ಡೈರೆಕ್ಟು ಮಸಾಲ ಪೌಡರ್ಸ್ನೆಲ್ಲ ಹಾಕಿ ಅದರಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನಾವು ನೀರು ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ನೀರು ಹಾಕಿದೆ, ಕನ್ಸಿಸ್ಟೆನ್ಸಿ ಯಾವ ಥರ ಆಗಿದೆ ಅಂತ. ಸೊ ಇಷ್ಟು ಕುಕ್ ಎಲ್ಲ ಆದಮೇಲೆ ನಾನು ಕುಕ್ ಮಾಡಿ ಇಟ್ಕೊಂಡಿರ್ತೀನಲ್ವ ವೆಜಿಟೇಬಲ್ಸು, ಅದನ್ನೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಒಂದು ಕೋಟಿಂಗ್ ಕೊಡಬೇಕು. ಮಸಾಲೆ ಮತ್ತು ವೆಜಿಟೇಬಲ್ ಎರಡೂ ಕೂಡ ನೀಟಾಗಿ ಹೊಂದ್ಕೊಬೇಕು. ಅದೆಲ್ಲ ಆದಮೇಲೆ ನೀವು ಒಂದು ಸ್ಮ್ಯಾಶರ್ ಸಹಾಯದಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಅದರೊಳಗಡೆ ಯಾವ ವೆಜಿಟೇಬಲ್ ಹಾಕಿದ್ದೀರಾ ಅಂತಲೂ ನಮಗೆ ಗೊತ್ತಾಗಬಾರ್ದು. ಸೊ ಆ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ನೀವೀಗ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಸೊ ಇದು ನಾವೆಲ್ಲ ಸ್ಮ್ಯಾಶ್ ಮಾಡಿ ಆದಮೇಲೆ ತಕ್ಷಣವೇ ನಾವು ನೀರು ಹಾಕ್ಬಾರ್ದು, ಅದು ಫಸ್ಟು ಆಯಿಲಲ್ಲಿ ಅದು ಕೂಡ ಫ್ರೈ ಆಗಬೇಕು. ನಾವು ಆಯಿಲಲ್ಲಿ ಯಾವುದೇ ಆದರೂ ಮಸಾಲೆನ ಎಷ್ಟು ಚೆನ್ನಾಗಿ ನಾವು ಕುಕ್ ಮಾಡ್ಕೊತೀವಿ ಅಷ್ಟು ತುಂಬ ಒಳ್ಳೆಯದು. ಇದೆಲ್ಲ ಆದಮೇಲೆ ನನಗೆ ಎಷ್ಟು ಬೇಕಷ್ಟು ವಾಟರ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ನೀಟಾಗಿ ಕುಕ್ ಮಾಡ್ಕೊಳ್ಳಿ. ಸೊ ನನಗಿಲ್ಲಿ ಇನ್ನೊಂದು ಸ್ವಲ್ಪ ವಾಟರ್ ಬೇಕು ಅಂತ ಅನಿಸ್ತು, ಏಕೆಂದರೆ ಅದು ಫುಲ್ಲು ಕುಕ್ ಆದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅಂತ. ಸೊ ಹಾಗಾಗಿ ಈ ಥರ ಕನ್ಸಿಸ್ಟೆನ್ಸಿಗೆ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ನಮ್ಮದು ಪಾವ್ ಭಾಜಿಗೆ ಭಾಜಿ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ರೀತಿ ಕಲರ್ ಕೂಡ ಮಿಕ್ಸ್ ಮಾಡಿಲ್ಲ, ಆದರೂ ಕೂಡ ಕಲರ್ ಕೂಡ ಯಾವ ರೀತಿ ಇದೆ ಅಂತಲೇ ನೀವು ನೋಡ್ಬೋದು. ಹೊರಗಡೆ 150 ಅಥವಾ 100 ಎಲ್ಲ ಕೊಟ್ಟು ತೊಗೊಂಡು ತಿನ್ನೋದ್ರ ಬದಲು ಮನೇಲೇ ನಾವು 100 ರೂಪೀಸ್ ಸ್ಪೆಂಡ್ ಮಾಡಿದರೆ ಸೊ ಮನೆ ಜನ ಎಲ್ಲ ಕೂತು ತಿನ್ಬೋದು. ಅಷ್ಟು
ಅಷ್ಟು ಚೆನ್ನಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಸೊ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದೇ ಆಗಿದೆ ಇವಾಗ. ಇದನ್ನು ಪಕ್ಕಕ್ಕೆ ಇಟ್ಟಾದಮೇಲೆ ನಾನಿಲ್ಲಿ ಒಂದು ತವ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೀ ಹಾಕ್ಕೊಂಡು ಬನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 2 ಸೈಡು ಕೂಡ ಬನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಪಾವ್ ಬನ್ ಸಿಕ್ಕಿಲ್ಲ. ಸೊ ಅದರಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ, ಇದರಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ. ಸೊ ಇದೇ ಬನ್ನಲ್ಲಿ ಒನ್ಸ್ ಟ್ರೈ ಮಾಡಿ, ಟೇಸ್ಟ್ ಏನು ವೇರಿಯೇಷನ್ ಆಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮಗಂತೂ ತುಂಬ ಇಷ್ಟ ಆಯಿತು ಟೇಸ್ಟ್ ವೈಸ್ ಕೂಡ. ಸೊ ಇದೆರಡು ಬನ್ ಕೂಡ ರೆಡಿ ಮಾಡ್ಕೊಂಡು ಆಯಿತು. ಸೊ ಈಗ ನಮ್ಮ ಪಾವ್ ಭಾಜಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ರೆ ಪಾವ್ ಭಾಜಿ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಆನಿಯನ್ ಮತ್ತು ಲೆಮನ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರೊಂದಿಗೆ ನಾವು ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಹಾ ಸಕ್ಕತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.